ಬಸ್ ನಿಂತ ಎಷ್ಟೊತ್ತಾತ್ರಿ? ಇಲ್ಲಿ ಬಾ ಕುಂದಗೋಳದ 27 ಗ್ರಾಮ ಪಂಚಾಯಿತಿ ಒಳಗೊಂಡಂತೆ ಪ್ರತಿ ಹಳ್ಳಿಗಳಲ್ಲಿಯೂ ಬೆಳಿಗ್ಗೆ ಗ್ಯಾರಂಟಿ ಸಮಾವೇಶಕ್ಕೆ ಜನರನ್ನ ಕರೆದುಕೊಂಡು ಬರೋದಿಕ್ಕೆ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಕುಂದಗೋಳ ತಾಲೂಕಿಗೆ 100 ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಸ್ಗಳನ್ನ ಬಳಕೆ ಮಾಡಿಕೊಂಡ ಪರಿಣಾಮವಾಗಿ ಸಾರ್ವಜನಿಕರು ಸಂಕಷ್ಟವನ್ನ ಅನುಭವಿಸುವಂತಾಯಿತು. ನೀವು ಬಸ್ ನಿಂತ ಎಷ್ಟೊತ್ತಾತ್ರಿ? ಯಾರು ಕೇಳಿದ್ರಿ ಮೇಡಮ್? ಕಂಡಕ್ಟರ್ ರೀ. ಯಾವ ನಂಬರ್ ನಿಮ್ದು? ಬೆಳ್ಳಟ್ಟಿಂದ ಬಂದ್ರೇನ್ರಿ? ನಾವು ಅಲ್ಲಿಂದ ಇಲ್ಲಿ ಅದಕ್ಕೆ ಬಂದಿದ್ರಿ? ನಾವು ಬಸ್ ಸರ್ವಿಸ್ ಸ್ವಲ್ಪ ಹಂಗ ಹೋಗ್ತಾನ ಹಂಗ ಇಳಿಬೇಕನ್ನ ಕೂಸ್ಬಿಟ್ಟು ಸರ್ಕಾರ ಮಹಿಳೆಯರಿಗೆ ಶಕ್ತಿ ಭಾಗ್ಯ ಕರುಣಿಸಿದ ಮೇಲೆ ಬಸ್ ಪ್ರಯಾಣ ಎಷ್ಟು ಸಮಸ್ಯೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ. ಇಂತಹ ಸಮಯದಲ್ಲಿ ಸರ್ಕಾರ ಮಾಡಿರುವ ಎಡವಟ್ಟಿನಿಂದ ಸರ್ಕಾರಿ ಬಸ್ಗಳು ಪ್ರಯಾಣಿಕರಿಗೆ ಸೇವೆಯನ್ನ ನೀಡುವುದು ಬಿಟ್ಟು ಪ್ರತಿ ಪಂಚಾಯಿತಿಗೆ ಹೋಗಿ ಸಾರ್ವಜನಿಕರನ್ನ ಕುಂದಗೋಳದ ಗ್ಯಾರಂಟಿ ಸಮಾವೇಶಕ್ಕೆ ಕರೆತರಲು ಓಡಾಡುತ್ತಿರುವುದು ಕಂಡುಬಂದಿತು. ಕುಂದಗೋಳ ತಾಲೂಕಿನಲ್ಲಿ 4,09,565 ರೇಷನ್ ಕಾರ್ಡ್ಗಳ ಪೈಕಿ 1,80,000 ಫಲಾನುಭವಿಗಳಿಗೆ 100 ಸಾರಿಗೆ ಬಸ್ಗಳನ್ನು ಬಿಡಲಾಗಿತ್ತು. ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು, ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಸ್ ವ್ಯವಸ್ಥೆಯನ್ನ ನೋಡಿಕೊಳ್ಳೋದಿಕ್ಕೆ ಅಂತಾನೆ 13 ಜನ ನೋಡಲ್ ಆಫೀಸರ್ಗಳನ್ನ 100ಕ್ಕೂ ಅಧಿಕ ಮಾರ್ಗ ಸಂಯೋಜಕರನ್ನ ನಿಯೋಜನೆ ಮಾಡಲಾಗಿತ್ತು. ಶಕ್ತಿ ಯೋಜನೆಯಿಂದಾಗಿ ಖಾಸಗಿ ವಾಹನಗಳು ಮಾಯವಾಗಿವೆ. ಸರ್ಕಾರಿ ಬಸ್ಗಳನ್ನು ಕಾಯುವ ಪರಿಸ್ಥಿತಿಯ ಜೊತೆಗೆ ಇಂತಹ ಸಮಾವೇಶಗಳಿಗೆ ಬಸ್ಗಳನ್ನು ಬೇರೆಡೆ ನಿಯೋಜಿಸಿದರೆ ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು, ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂಬುದು ನಮ್ಮಯ ಆಶಯವಾಗಿದೆ.